ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಇವತ್ತಿನ ಆರಿ ವರ್ಕ್ 50 ಡೇಸ್ ಚಾಲೆಂಜಲ್ಲಿ ನಾನು ಕ್ಲಾಸ್ 3ಯನ್ನು ಹೇಳ್ತಿದ್ದೀನಿ. ಈ ಕ್ಲಾಸ್ 3ಯಲ್ಲಿ ಏನೆಲ್ಲ ವಿಷಯಗಳಿರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೀವು ನೋಡ್ತಾ ಹೋಗ್ತೀರಾ. ಜೊತೆಗೆ ಇದರಲ್ಲಿ ಹೆಣ್ಣಾಟ ಇರುತ್ತೆ, ಅತಿ ಮುಖ್ಯ. ಹೆಡ್ ಆಫ್ ದಿ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಅಂದರೆ ನಮ್ಮ ಆರಿ ವರ್ಕ್ಗೆ ಹೆಡ್ ಅಂತಲೇ ಹೇಳ್ಬೋದು ಈ ಹೆಣ್ಣಾಟನ್ನು. ಇದನ್ನು ಹೇಗೆಲ್ಲ ಮಾಡ್ತೀನಿ, ಇದನ್ನು ಹೇಗೆ ನಿಮಗೆ ಈಸಿಯಾಗಿ ತಿಳಿಸ್ಕೊಡ್ತೀನಿ ಅನ್ನೋದು ಈ ವಿಡಿಯೋದಲ್ಲಿರುತ್ತೆ. ಮತ್ತು ಹಿಂದಿನ ಕ್ಲಾಸ್ಗಳನ್ನು ಯಾರಾದರೂ ಮಿಸ್ ಮಾಡ್ಕೊಂಡಿದ್ರೆ ಖಂಡಿತ ಆ ಕ್ಲಾಸನ್ನು ಹೋಗಿ ನೋಡಿ ಜೊತೆಗೆ ಪ್ರಾಕ್ಟೀಸನ್ನು ಮಾಡಿ. ಯಾಕೆಂದರೆ ತುಂಬಾ ಅದು ನಿಮಗೆ ಅವಶ್ಯಕ. ಯಾಕೆ ಅಂದರೆ ಬೇಸಿಕ್ಕಿಂದ ಒಂದೊಂದೇ ಹಂತವಾಗಿ ಮೇಲೆ ಬರಬೇಕು. ಕೆಳಗಡೆ ಇರುವಂಥ ಹಂತನೇ ನೀವು ಹತ್ತದಂತೆ ಮೇಲೆ ಹಂತಕ್ಕೆ ನೆಗೆಯೋದಕ್ಕೆ ಆಗೋದಿಲ್ಲ. ಹಾಗಾಗಿ ಪ್ರತಿಯೊಂದು ವೀಡಿಯೋಸನ್ನು ಫಾಲೋ ಮಾಡಿ. ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ. ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಕೋರ್ಸಲ್ಲಿ ನಿಮಗೆ ಮಾಡ್ಕೊಂಡು ಹೋಗ್ಬೋದು. ನೀವು ನನ್ನ ಜೊತೆ ಪ್ರಾಕ್ಟೀಸನ್ನು ಮಾಡಿದ್ರಷ್ಟೇ ನಿಮಗೆ ಆರಿ ವರ್ಕ್ ಬರೋದಕ್ಕೆ ಸಾಧ್ಯ. ಈಗ ನಾನು ನಿನ್ನೆ ವಿಡಿಯೋದಲ್ಲಿ ಚೈನ್ ಸ್ಟಿಚ್ಚನ್ನು ಹೇಗೆ ಹಾಕೋದು ಜರಿ ಥ್ರೆಡ್ಡಲ್ಲಿ ಅಂತ ತೋರಿಸ್ಕೊಟ್ಟಿದ್ದೆ. ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇರುವಂಥದ್ದು ಏನಂದರೆ, ನಾವು ಯಾವುದೇ ಒಂದು ಡಿಸೈನನ್ನು ಮಾಡಿದ್ರೆ ಅದಕ್ಕೆ ಎಂಡ್ ಅಂತ ಇರುತ್ತೆ. ಆ ಎಂಡನ್ನು ಮಾಡುವಾಗ ನಾವು ಅದನ್ನು ಹೇಗೆ ಅದಕ್ಕೆ ನಾಟ್ ಅಂದರೆ ಗಂಟನ್ನು ಹಾಕೋದು ಹೇಗೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಹಾಗಿದ್ದರೆ ಈಗ ವಿಡಿಯೋನ ಶುರು ಮಾಡೋಣ ಅಲ್ಲ, ಬನ್ನಿ. ಈಗ ಇದನ್ನು ಒಂದು ಗೆರೆಯನ್ನು ಹಾಕೋತೀನಿ ನೋಡಿ, ಕಾಣಿಸ್ತಿದೆಯಾ? ಒಂದು ಗೆರೆಯನ್ನು ಹಾಕೋತೀನಿ. ನಾನು ಈ ಎರಡು ಹಾಕೋತಾ ಇದ್ದೀನಿ ಗೆರೆಯನ್ನು. ಈಗ ಆ್ಯಸ್ ಇಟ್ ಈಸ್ ಜರಿ ಥ್ರೆಡ್ಡನ್ನು ಗಂಟಾಗಿ ಇಟ್ಕೊಂಡಿದ್ದೀನಿ. ಮತ್ತು ಈ ಎಂಡುನಾಟಿಂದ ಏನೆಲ್ಲ ಉಪಯೋಗ, ಎಷ್ಟು ಮುಖ್ಯ ಇದು ಅಂತನ್ನೋದಾದರೆ, ಇದು ಎಂಡುನಾಟು ಒಂದು ಆರಿ ವರ್ಕಿನ ಒಂದು ಬುನಾದಿ ಅಂತಲೇ ಹೇಳ್ಬಹುದು. ಯಾಕೆ ಅಂದರೆ ಒಂದು ಮನೆಯಲ್ಲಿ ಒಂದು ಏನು ಹೇಳ್ತೀವಿ ನಾವು, ಹೆಡ್ ಆಫ್ ದಿ ಫ್ಯಾಮಿಲಿ ಅಂತ ಹೇಳ್ತೀವಿ ನೋಡಿ. ಹಾಗೆ ಈ ಒಂದು ಮನೆಯಲ್ಲಿ ಹೆಡ್ ಆಫ್ ದಿ ಫ್ಯಾಮಿಲಿಯವರು ಎಷ್ಟು ಜವಾಬ್ದಾರಿಯನ್ನು ತಗೊಂಡು ಮನೆಯನ್ನು ಕಾಪಾಡ್ತಾರೋ, ಅದೇ ರೀತಿ ಈ ಎಂಡುನಾಟು ನಮ್ಮ ಆರಿ ವರ್ಕ್ ಅನ್ನುವಂತಹ ಮನೆಯನ್ನು ಜವಾಬ್ದಾರಿಯನ್ನು ತಗೊಂಡು ಅದನ್ನು ಕಾಪಾಡುವಂತಹ ಜವಾಬ್ದಾರಿಯನ್ನು ಅದು ಹೊತ್ತಿರುತ್ತೆ. ಹಂಗಿದ್ದಾಗ ನಾವು ಸ್ಟಾರ್ಟಿಂಗಲ್ಲೂ ಎಂಡನಾಟನ್ನು ಕೊಡಬೇಕು, ಸ್ಟಾರ್ಟಿಂಗಲ್ಲೂ ನಾಟ್ ಹಾಕಬೇಕು, ಮತ್ತು ಕೊನೆ ಮಾಡುವಾಗಲೂ ಕೂಡ ನಾಟನ್ನು ಹಾಕೋಬೇಕು. ಈ ಆರಿ ವರ್ಕಲ್ಲಿ ಏನಂತಂದರೆ, ನಾವು ನಾಟ್ ಹಾಕಿಲ್ಲ ಅಂತಂದರೆ ಒಂದು ಚೂರು ಪ್ರೆಸ್, ಈಗ ನೋಡಿ ನಾಟನ್ನು ಕಳೆದಿದ್ದೀನಿ. ನಿನ್ನೆ ಮಾಡಿದಂಥ ನಾಟನ್ನು ಈಗ ಕಳೆದೆ ನಾನು ನಿಮಗೆ ಎಕ್ಸಾಂಪಲ್ ಕೊಡೋದಕ್ಕೆ. ಏನಾಗತ್ತೆ ಅನ್ನೋದನ್ನು ನೋಡಿ. ಈಗ ನಾನು ಕೆಳಗಡೆ ಈ ರೀತಿ ನೋಡಿ ಎಳೆದಾಗ ಏನಕ್ಕೋ ಸಿಗಾಕೊಂತು ಅಂತ ಅಂದ್ಕೊಳ್ಳಿ. ಎಳೆದಾಗ ಇಡೀ ಏನು ವರ್ಕ್ ಇದೆಯಲ್ಲ, ಆ ವರ್ಕ್ ಅಷ್ಟೂ ಬಿಚ್ಕೊಂಡು ಬಂತು. ಕಣ್ಣಾರ ನೀವೇ ನೋಡಿದ್ರಿ ಅಲ್ವ. ಈಗ ಮಾಡಿದ್ದಂತಹ ವರ್ಕ್ ಏನಿತ್ತು ಅದನ್ನು ಹೆಣ್ಣಾಟ ಮಾಡಿದ್ದೆ. ಆ ಹೆಣ್ಣಾಟನ ನಾನು ತೆಗೆದೆ. ಏನಕ್ಕೆ? ನಿಮಗೆ ತೋರಿಸ್ಕೊಡ್ಬೇಕು. ಇದು ಎಂಡುನಾಟ್ ಇಲ್ಲ ಅಂತಂದರೆ ನಾನು ಯಾಕೆ ಹೆಡ್ ಆಫ್ ದಿ ಫ್ಯಾಮಿಲಿ ಅಂತ ಎಂಡುನಾಟಿಗೆ ಹೇಳಿದೆ ಅನ್ನೋದನ್ನು ನೀವು ತಿಳ್ಕೊಳ್ಳಿ ಅಂತ ಹೇಳಿ ಈ ರೀತಿ ನಾನು ಮಾಡಿದೆ. ಹಾಗಾಗಿ ಎಂಡುನಾಟು ಆರಿ ವರ್ಕಲ್ಲಿ ಅತೀ ಮುಖ್ಯ. ಫಸ್ಟ್ ಪ್ಲೇಸನ್ನು ನಾವು ಎಂಡುನಾಟಿಗೆ ಕೊಡಬೇಕು. ಯಾಕೆ ಅಂದರೆ ಈ ರೀತಿ ಆಗುತ್ತೆ. ಇದೇ ಡಿಸೈನ್ ಅಂತಲ್ಲ, ಇದು ಜಸ್ಟ್ ಚೈನ್ ಸ್ಟಿಚ್ಚನ್ನು ಹಾಕಿದ್ವಿ, ಬಿಚ್ಚೋದ್ರೂ ಪರವಾಗಿಲ್ಲ. ಇಡೀ ಥ್ರೆಡ್ ವರ್ಕ್ ಮಾಡಿರ್ತೀವಿ, ಬೀಡ್ಸ್ ವರ್ಕ್ ಮಾಡಿರ್ತೀವಿ, ಬ್ರೈಡಲ್ ಡಿಸೈನ್ ಮಾಡಿರ್ತೀವಿ. ನೀವು ಎಂಡುನಾಟ ಕೊಟ್ಟಿಲ್ಲ, ಹೇಗೇಗೋ ಎಂಡುನಾಟ ಕೊಟ್ಬಿಟ್ಟಿದ್ದೀರಾ ಅಂದರೆ ಆ ಎಂಡುನಾಟು ಸ್ವಲ್ಪ ಎಲ್ಲೋ ಒಂದು ಕಡೆ ಏನಕ್ಕೋ ಸಿಗಾಕೊಂತು ಅಂದ್ಕೊಳ್ಳಿ. ವೇರ್ ಮಾಡಿದಾಗ ಅಕಸ್ಮಾತ್ ಏನಕ್ಕೋ ಒಂದು ಸಿಗಾಕೊಂತು ಅಂದರೆ, ಒಂದು ಪಾಯಿಂಟ್ ಬಿಚ್ಚೋಯ್ತು ಅಂದರೆ ಇಡೀ ಆರಿ ವರ್ಕ್ ಏನಿದೆಯಲ್ಲ ಅದಷ್ಟು ಅಲ್ಲಲ್ಲಿ ಬಿಚ್ಕೊಂಡು ಹೋಗಿಬಿಡುತ್ತೆ. ಆಗ ಸಾವಿರಾರು ರೂಪಾಯಿ ಕೊಟ್ಟಿರುವಂತಹ ಕಸ್ಟಮರ್ ಏನು ಮಾಡ್ತಾರೆ, ಆಗ ಬಂದು ನಮಗೆ ಬೈಯೋದ್ರ ಜೊತೆಗೆ ಇನ್ನೊಂದಷ್ಟು ಕಸ್ಟಮರ್ ಇರ್ತಾರಲ್ಲ, ಅವ್ರಿಗೆಲ್ಲ ಒಂದು ಬ್ಯಾಡ್ ನೇಮ್ ಬರೋ ರೀತಿಯೇ ಮಾಡಿಬಿಡ್ತಾರೆ. ಅಲ್ಲಿ ಹೋಗಬೇಡಿ, ಚೆನ್ನಾಗಿ ಮಾಡಲ್ಲ, ಕ್ವಾಲಿಟಿ ಇಲ್ಲ ಅಂತ. ಅದಕ್ಕೋಸ್ಕರ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಎಲ್ಲ ಬರೋದು ಎಲ್ಲಿಂದ ಹೇಳಿ? ಎಂಡುನಾಟಿಂದ. ಹಾಗಾಗಿ ಎಂಡುನಾಟ್ ಅನ್ನೋದನ್ನು ನಾವು ನೀಟಾಗಿ ಕಲ್ತ್ಕೋಬೇಕು. ಈಗ ನಾನು ಸ್ಟ್ರೈಟಾಗಿ 2 ಗೆರೆಯನ್ನು ಹಾಕ್ಕೊಂಡಿದ್ದೀನಿ. ಆ ಗೆರೆಯನ್ನು ಹಾಕ್ಕೊಂಡಿರುವಂಥದ್ದು ನಿಮಗೆ ಹೆಣ್ಣಾಟನ್ನು ತೋರಿಸೋದಕ್ಕೆ. ಈಗ ಆ್ಯಸ್ ಇಟ್ ಈಸ್ ಟುಲಿಪ್ ಅನ್ನೋ ಕಡೆ ನಮ್ಮ ಕಡೆ ಇದೆ. ಈಗ ನೋಡ್ಬೋದು. ಈಗ ಇಲ್ಲಿ
ಚೈನ್ ಲಾಕನ್ನು ಮಾಡಿಕೊಂಡೆ. ಪುನಃ ಆ್ಯಸ್ ಇಟ್ ಈಸ್ ನಿಮಗೆ ಚೈನ್ ಸ್ಟಿಚ್ಚಲ್ಲಿ ನಾನು ಈ ಬೇಸಿಕನ್ನು ತೋರಿಸ್ಕೊಡ್ಬೇಕು. ಹಾಗಾಗಿ ನೋಡಿ, ರೊಟೇಟ್ ಮಾಡ್ತೀನಿ, ಎಳ್ಕೊತೀನಿ, ರೊಟೇಟ್ ಮಾಡ್ತೀನಿ, ಎಳ್ಕೊತೀನಿ, ರೊಟೇಟ್ ಮಾಡ್ತೀನಿ. ನೀವು ಕಲಿಯೋದಾದರೆ, ಇಂಟ್ರೆಸ್ಟ್ ಇದ್ದೇ ಇದೆ, ನಾವು ಹೆಣ್ಣಾಟನ ಕಲಿಬೇಕು ಅನ್ನೋದಾದರೆ ನೀವು ಸ್ಟಾರ್ಟಿಂಗು ಜರಿ ಥ್ರೆಡ್ಡಲ್ಲೇ ಮಾಡಬೇಕು. ಸಿಲ್ಕ್ ಥ್ರೆಡ್ಡಲ್ಲಿ ಮಾಡಿದ್ರೆ 2 ಎಳೆ ಇರುತ್ತೆ ಅಲ್ವಾ, ಅದು ನಿಮಗೆ ಹ್ಯಾಂಡಲ್ ಮಾಡೋದಕ್ಕೆ ಆಗೋದಿಲ್ಲ. ಕಾಣಿಸ್ತಿದೆಯಾ ನೋಡಿ? ಈಗ ನೋಡಿ, ನೀಟಾಗಿ ಇಟ್ಕೊಳ್ಳಿ. ನೋಡಿಕೊಂಡು ಟುಲಿಪ್ ಅನ್ನೋ ಕಡೆನೇ ಇರಬೇಕು. ಇನ್ನೂ ಒಂದು ಸತಿ ಹೇಳ್ತಿದ್ದೀನಿ, ಟುಲಿಪ್ ಅನ್ನೋ ಕಡೆ ನಮ್ಮ ಕಡೆಗೆ ಇರಬೇಕು, ಇಲ್ಲಾಂದರೆ ಅದು ರೊಟೇಟ್ ಇರಲಿ, ದಾರ ಮೇಲ್ಗಡೆ ಬರೋದಿಲ್ಲ. ಈಗ ನೋಡಿ, ಈ ಎಡ್ದ ಕೈಯಿಂದ ನಾನು ದಾರನ ಕೊಡ್ತಿದ್ದೀನಿ. ಸ್ಟಾರ್ಟಿಂಗ್ ನೋಡೋರಿಗೆ ದಾರ ಎಲ್ಲಿ ಬರ್ತಿದೆ, ನನಗೆ ಅನ್ನಿಸ್ತಿತ್ತು ಆರಿ ವರ್ಕ್ ಸ್ಟಾರ್ಟಿಂಗು ನೋಡುವಾಗ, ದಾರ ಎಲ್ಲಿ ಬರುತ್ತೆ, ಏನು ಫಾಸ್ಟಾಗಿ ಹಿಂಗೆ ಚುಚ್ಕ ಹೊಂಟೋಯ್ತಾರೆ ಅಂದರೆ ಎಲ್ಲಿ ಬರುತ್ತೆ ಅಂಥೇಳಿ. ನೋಡಿ, ಇಲ್ಲಿ ಚೈನ್ ಸ್ಟಿಚ್ ಆಯಿತು. ಈಗ ಒಂದು ದಾರನ ಈ ರೀತಿ ಎಳ್ಕೊಂಡೆ. ನೋಡ್ಕೊಳ್ಳಿ, ಇಲ್ಲಿ ಇಂಟ್ರೆಸ್ಟ್ ಇಟ್ಟು ನೋಡಬೇಕು. ನೋಡಿ, ಒಂದು ಚೈನನ್ನು ಈ ರೀತಿ ಎಳ್ಕೊಂಡಲ್ವಾ, ನೋಡಿ ಈ ರೀತಿ ಎಳ್ಕೊಂಡಾದ ನಂತರ ಆ ಚೈನ್ ಒಳಗಡೆ ಸೂಜಿ ಹೋಗಬೇಕು. ಹೋಗಿ ಇನ್ನೊಂದು ದಾರನ ಮೇಲ್ಗಡೆ ತರಬೇಕು. ಈ ಮೇಲ್ಗಡೆ ತಂದಂಥ ದಾರದ ಒಳಗಡೆಯಿಂದ ನೀಡಲನ್ನು ಹಾಕಿ, ನೋಡಿ ಕನ್ಫ್ಯೂಸ್ ಆಗಬೇಡಿ, ಮೊದಲೇ ಎಳೆದಿದ್ದಂತಹ ಚೈನ್ ಇತ್ತಲ್ಲ, ಆ ಚೈನನ್ನು ಈ ರೀತಿ ಹಿಡ್ಕೋಬೇಕು. ಇಲ್ಲಿಂದ ಈ ದಾರದೊಳಗಡೆ ಫಸ್ಟು ಒಂದು ಚೈನ್ ಹಾಕಿದ್ವಿ, ಅದರೊಳಗಡೆ ಹೋಗಿ ಇನ್ನೊಂದು ದಾರ ತಂದ್ವಿ, ಆಗ 2 ಆಯಿತು. ಈ ಚೈನನ್ನು ಹೀಗೆ ಹಿಡ್ಕೊಂಡು ಅದ್ರ ಒಳಗಡೆಯಿಂದನೇ ಮೊದಲೇ ಎಳೆದಿದ್ದಂತಹ ಚೈನ್ ಒಳಗಡೆ ಈ ನೀಡಲನ್ನು ಹಾಕಬೇಕಷ್ಟೇ. ಆನಂತರ ಎಡಗೈಯಲ್ಲಿ ನಾವು ಈ ಚೈನನ್ನು ಎಳ್ಕೊಂಡ್ರೆ ಆಯಿತು. ಲಾಕ್ ನೋಡಿ, ನೀವೆಷ್ಟೇ ಎಳೀರಿ, ಏನೇ ಮಾಡಿ ಲಾಕ್ ಕಳೆದೋಗಲ್ಲ, ಅದು ಅರ್ಥ ಆಯ್ತಾ? ಇದಕ್ಕೆ ಲಾಕ್ ನೀಟಾಗಿ ಬರಬೇಕು ಅಂತ ಹೇಳೋದು. ಇನ್ನೂ ಒಂದು ಸತಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ನೋಡಿ, ಲಾಕ್ ಒಂದು ದಾರದೊಳಗಡೆಯಿಂದ ಒಂದು ದಾರ ಬಂದರೆ ಲಾಕ್. ಪುನಃ ಚೈನ್ ಸ್ಟಿಚ್ ಕಾಣಿಸ್ತಿದೆಯಾ? ಅಬ್ಸರ್ವ್ ಮಾಡಿ ನೋಡಿ. ಫಸ್ಟು ಮನಸ್ಸಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾವುದನ್ನೇ ನೋಡಿಬಿಟ್ಟು ನಮಗೆ ಬರುತ್ತೆ ಅನ್ನೋದನ್ನು ಬಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು. ಅರ್ಥ ಮಾಡಿ ಗಟ್ಟೊಡಿಯುವಂಥದ್ದು ಏನಿರುತ್ತೆ ಹೇಳಿ, ನಮಗೆ ಬರೆಯೋಷ್ಟೊತ್ತಿಗೆ ಮರ್ತೋಗ್ಬಿಟ್ಟಿರುತ್ತೆ. ಒಂದು ಪಾಠ ಕೇಳ್ತಾ ಇರ್ತೀವಿ, ಅದರಲ್ಲಿ ನಾವು ಒಂದು ಗಟ್ಟೊಡಿತೀವಿ ಅಂತಂದಾಗ ಅದು ನಮಗೆ ನೆನಪಿರಲ್ಲ ಅಷ್ಟು. ಅದನ್ನೇ ಒಂದಷ್ಟು ಸತಿ ಅರ್ಥ ಮಾಡಿಕೊಂಡು, ಪಾಠ ಮಾಡುವಾಗಲೇ ಅರ್ಥ ಮಾಡಿಕೊಂಡು ಅದನ್ನು ಒಂದಷ್ಟು ಸತಿ ಬರೀತು ಅಂತಂದರೆ ಅಲ್ಲಿಗೆ ನಿಮಗೆ ಅದು ಮೈಂಡಲ್ಲಿ ಫಿಕ್ಸ್ ಆಗಿಬಿಡುತ್ತೆ. ನಿಮ್ದು ಯಾವುದೇ ಟೈಮಲ್ಲಾದರೂ ಅದು ಈಚೆ ರಿಲೀಸ್ ಆಗ್ತಾ ಹೋಗ್ತಾ ಇರುತ್ತೆ. ಅದೇ ರೀತಿ ಈಗ ನಾನು ಹೇಳ್ಕೊಡ್ತಾ ಇರುವಾಗ ಅರ್ಥ ಮಾಡ್ಕೊಳ್ಳಿ, ಜೊತೆಗೆ ನೀವು ನಾನು ಬರೀರಿ ಅಂತ ಹೇಳಿದ್ನಲ್ಲ, ಪ್ರಾಕ್ಟೀಸನ್ನು ಮಾಡಿ ಅಷ್ಟೇ. ಜಸ್ಟ್ ಸಿಂಪಲ್ಲು ಅದನ್ನು ನೀವು ತಿಳ್ಕೊಂಡ್ರೆ ಆರಾಮಾಗಿ ನೀವು ಈ ವರ್ಕನ್ನು ಕಲ್ತ್ಕೋಬೋದು. ಇದು ಎಷ್ಟು ಇಂಪಾರ್ಟೆನ್ಸ್ ಅಂದರೆ, ಕೈಯಲ್ಲಿ ಕೆಲಸ ಇರಬೇಕು ಅಂತಾರೆ ನೋಡಿ. ಕೈ ಕೆಲಸ ಅನ್ನುವಂಥದ್ದು ಯಾವತ್ತೂ ನಮ್ಮ ಕೈಯನ್ನು ಬಿಡೋದಿಲ್ಲ. ಯಾಕೆ ಅಂದರೆ ಇದಕ್ಕೆ ಯಾವುದೇ ನಾವು ಬಂಡವಾಳ ಹಾಕಬೇಕಾಗಿಲ್ಲ. ಈಗ ಏನು ಎಷ್ಟಿದೆ ಇಷ್ಟು ನಮ್ಮ ಕೈಯಲ್ಲಿದ್ದರೆ ಸಾಕು. ಈಗ ನೋಡಿ, ಸ್ಟ್ಯಾಂಡು ಬೇಕಾಗಿಲ್ಲ, ಮನೆಯಲ್ಲಿರುವಂಥ ಒಂದು ವಸ್ತುವನ್ನು ಬಳಸ್ಕೊಂಡು ನಾನು ಇದನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಈ ಮನೆಯಲ್ಲಿರುವಂತಹ ಈ ಒಂದು ವಸ್ತು ನಮಗೆ ಎಷ್ಟು ಹೆಲ್ಪ್ ಮಾಡ್ತಿದೆ ಅನ್ನೋದನ್ನು ನೀವು ನೋಡ್ಬೋದು. ಅದಕ್ಕೆ ನಮಗೆ ಮನಸ್ಸಿರಬೇಕು, ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇರಬೇಕು, ನಾವು ಮಾಡ್ತೀವಿ ಕಲಿತೀವಿ ಅನ್ನುವಂಥದ್ದು ಇರಬೇಕು. ಈಗ ನೋಡಿ, ಇದಾಯ್ತಲ್ವ? ಈಗ ನೋಡಿ, ಪುನಃ ತೋರಿಸ್ಕೊಡ್ತಿದ್ದೀನಿ. ಲಾಸ್ಟಿಗೆ ಬಂದಾಗ ಈ ಚೈನನ್ನು ಈ ರೀತಿ ಎಳ್ಕೊಳ್ಳಿ. ಇಷ್ಟೊಂದು ಅವಶ್ಯಕತೆ ಇಲ್ಲ, ಆದರೆ ನಿಮಗೆ ಗೊತ್ತಾಗಲಿ ಅಂತ ಎಳಿತಿದ್ದೀನಿ. ನೋಡಿ, ಈ ರೀತಿ ಹಾಕಿ ಅದ್ರ ಒಳಗಡೆಗೆ ಹೋಗ್ಬಿಟ್ಟು ಇನ್ನೊಂದು ದಾರ ತನ್ನಿ. ಅಲ್ಲಿಗೆ 2 ಹೋಲ್ ಆಯಿತು. ಈ ಮೇಲೆ ತಂದಿರೋ ದಾರನ ಇಲ್ಲಿ ನೋಡಿ, ಈ ರೀತಿ ಮೇಲಿಂದ ಒಳಗಡೆ ಹಾಕಿ ಮೊದಲೇ ತಂದಂಥ ದಾರದೊಳಗಡೆ ನೀರಲ್ಲಿ ಹೋಗಬೇಕು. ಹೋದರೆ ಲೆಫ್ಟ್ ಹ್ಯಾಂಡಲ್ಲಿ ಎಳ್ಕೊಂಡ್ರೆ ಆಯಿತು. ಲಾಕ್ ನೋಡಿ, ಅದನ್ನು ಫುಲ್ ಎಳೆದ್ರೆ ಹೋಗಿ ಅದು ಕಾಣಿಸೋದೇ ಇಲ್ಲ, ಆ ರೀತಿ ಆಗಿಬಿಡುತ್ತೆ. ಈಗ ನೋಡಿದ್ರಲ್ಲ ಲಾಕ್ ಮಾಡೋದು ಎಷ್ಟು ಈಸಿ ಅಂತ ತಿಳ್ಕೊಂಡ್ರಿ, ಎಷ್ಟು ಇಂಪಾರ್ಟೆಂಟ್ ಅಂತ ತಿಳ್ಕೊಂಡ್ರಿ. ನಾವು ಅದಕ್ಕೆ ಎಷ್ಟು ಇಂಪಾರ್ಟೆನ್ಸನ್ನು ಕೊಡಬೇಕು ಅನ್ನೋದನ್ನು ನೀವು ತಿಳ್ಕೊಂಡ್ರಿ. ಇದಿಷ್ಟರಲ್ಲೂ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನಾನು ಮಾಡ್ತಾ ಇರುವಂತಹ ಈ ಕ್ಲಾಸಸ್ ನಿಮಗೆ ಎಷ್ಟು ಅರ್ಥ ಆಗ್ತಿದೆ, ಮತ್ತು ನಾನು ಮಾಡ್ತಾ ಇರುವಂತಹ ರೀತಿ ನಿಮಗೆ ಇಷ್ಟ ಆಗ್ತಿದೆಯಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸ್ಬೇಕು. ಯಾಕೆಂದರೆ ನಿಮ್ಮ ರೆಸ್ಪಾನ್ಸ್ ಯಾವ ರೀತಿ ಬರುತ್ತೋ ಅದಕ್ಕೆ ತಕ್ಕ ಹಾಗೆ ನನಗೆ ಏನಾದರೂ ಚೇಂಜಸ್ ಮಾಡ್ಕೋಬೋದಾ, ನಾನೇನೋ ಕರೆಕ್ಟಾಗಿ ಹೇಳ್ಕೊಡ್ತಾ ಇಲ್ವಾ ಅಂದರೆ ಒಂದಷ್ಟು ಚೇಂಜಸನ್ನು ಮಾಡ್ಕೋಬಹುದು. ಇಲ್ಲ ಚೆನ್ನಾಗಿ ಹೇಳ್ಕೊಡ್ತಿದ್ದೀರಾ ಅನ್ನೋ ಕಮೆಂಟ್ ಬಂದರೆ ತುಂಬಾ ಖುಷಿ ನನಗೆ. ಇನ್ನೂ ಚೆನ್ನಾಗಿ ಹೇಳೋದಕ್ಕೆ ನಾನು ಪ್ರಯತ್ನನ ಪಡ್ತೀನಿ. ಹಾಗಿದ್ದರೆ
ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರಿಗಾದರೂ ಇದು ರೀಚ್ ಆಗಿಲ್ಲ ಅಂತಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ. ಇಷ್ಟೆಲ್ಲ ನಿಮ್ಮ ಕಡೆಯಿಂದ ನಮಗೆ ಆಗಬೇಕಾಗಿರುವಂಥದ್ದು ಅಷ್ಟೇ. ನೀವು ಯಾವುದೇ, ಇನ್ನೊಂದು ಸತಿ ಹೇಳ್ತೀನಿ, ಇದಕ್ಕೆ ಯಾವುದೇ ಫೀಸ್ ಇಲ್ಲ, ಫ್ರೀ ಕ್ಲಾಸಸ್. ಹಾಗಿದ್ದರೆ ಈಗ ಇಲ್ಲಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.